ಈಗ ಡೆಲ್ಲಿಗೆ ಹೋದಾರ ಅವ್ರನ್ನ ಬಂದ ಮ್ಯಾಗ ಕೇಳಿ ಹೋಗಿದಾರ, ಅವ್ರು ಹೋಗಿದಾರ, ಅವ್ರ ಕೆಲಸ ಇರ್ಬೋದು, ಪಕ್ಷದ ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕೆ ಹೋಗಿರ್ಬೋದು, ಅಥವಾ ಇಲಾಖಾವಾರ ಏನಾರು ಅವರು ಅಪಾಯಿಂಟ್ಮೆಂಟ್ ಇರ್ಬೇಕು ಹೋಗಿರ್ಬೋದು. ಅಷ್ಟಂತ ನಾವು ಭಾವಿಸಿದ್ವಿ. ಏನಿದ್ರು ಅವ್ರು ಬ್ರೀಫ್ ಮಾಡೇ ಮಾಡ್ತಾರೆ. ನಿಮಗೆ ಮೊನ್ನೆ ಹೇಳಿದ್ರಲ್ಲ, ಮತ್ತೆ ಮುಂದೆ ಹೇಳಿದ್ರು, ಪೂರ್ಣಿರಾಮ್ ಹೇಳಿದ್ದಾರೆ. ಈಗ ನಾವು ಅದಕ್ಕೆ ಕೇಳೋದು ಅವಶ್ಯಕತೆ ಇಲ್ಲ. ಹೆಚ್ಚಿಗೆ ಬರ್ತಾರೆ. ಮತ್ತೆ ಡೆಲ್ಲಿಯಿಂದ ಬಂದ ಮೇಲೆ ನೀವು ಅವ್ರನ್ನೇ ಕೇಳಿದ್ರೆ ಒಳ್ಳೇದು. ಒಬ್ಬ ಮುಖ್ಯಮಂತ್ರಿ ಇರೋ ಹೊತ್ತಿನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಪದೇ ಪದೇ ಬರ್ತಾ ಇರೋ ಟೈಮ್ನಲ್ಲಿ ಎಲ್ಲೊಂದ್ ಕಡೆ ಡ್ಯಾಮೇಜ್ ಆಗಲ್ಲ. ಡ್ಯಾಮೇಜ್ ಏನಾಗಲ್ಲ. ಈಗ ಮತ್ತೆ ಕೇಂದ್ರದಾಗ ನಡೆದಿಲ್ರಿ, ಸುಬ್ರಹ್ಮಣ್ಯಂ ಸ್ವಾಮಿ ಅವ್ರು ಏನು ಮಾಡ್ತಿದ್ದಾರೆ, ಎಷ್ಟು ಮೀಟಿಂಗ್ ಮಾಡಿದ್ದಾರೆ, ಬಹಿರಂಗವಾಗಿ ಹೇಳಿದ್ದಾರೆ. ನೀವು ಅದನ್ನೇನು ಹೇಳೋಲ್ಲ. ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಏನು ಹೇಳ್ತಿದ್ದಾರೆ, ಮೋದಿ ಅವ್ರನ್ನ ಬದಲಾವಣೆ ಮಾಡಲಿಕ್ಕೆ ನಾವೆಲ್ಲ ಮೀಟಿಂಗ್ ಮಾಡ್ತಾ ಇದ್ದೀವಿ, ಅದು ಯಾವಾಗೂ ಪ್ರಸ್ತಾಪ ಆಗೋಲ್ಲ. ನಮ್ದು ಯಾಕಾಗ್ತಂದ್ರೆ ಇದು ನಮ್ಮ ಪ್ರಶ್ನೆ ಇದು. ಸೊ ಮಾಡೋಂಗಿದ್ರೆ ಯಾವ ಸರ್ಕಾರ ಅವ್ರವ್ರ ಹೈಕಮಾಂಡ್ ಇದ್ದೇ ಇರ್ತೈತಿ, ಅವ್ರ ಚರ್ಚೆ ಮಾಡ್ತಾರೆ. ಈ ತರ ಚರ್ಚೆ ಆಗೋದು ಆಡಳಿತ ಯಂತ್ರದ ಮೇಲೆ ಪ್ರಭಾವ ಬೀರಲ್ವಾ? ಅದೇ ಹೇಳಿದ ಮತ್ತೆ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಡೈಲಿ ಮಾಡ್ತಾರಲ್ಲ, ವಾಟ್ಸಪ್ದಾಗ ಬರ್ತಾಯಿದ್ರೆ. ಮತ್ತೆ ನೀವು ಕರ್ನಾಟಕ ಅಂದ್ರೆ ಅಲ್ಲೂ ಮಾಡ್ಬೇಕಲ್ಲ. ನಿಮ್ಗೆ ಡೆಲ್ಲಿ ಸಂಬಂಧ ಇಲ್ಲ ನಿಮಗೆ. ಸುಬ್ರಹ್ಮಣ್ಯಂ ಸ್ವಾಮಿ ಒಂದು 20 ವಿಡಿಯೋ ಅದಾವರು. ಮೋದಿ ಅವ್ನು ಇಳಿಸ್ತೀವಿ ನಾವು, ಹೊಸ ಪ್ರಾರಂಭ ಮಾಡ್ತ ಹೇಳ್ತಾರೆ. ಮತ್ತು ಅದು ಚರ್ಚೆ ಆಗಬೇಕಲ್ಲ ನಮ್ಮ ಜೊತೆ, ಅದಾಗೋಲ್ಲ. ಅಂದರೆ ಇದು ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಅವ್ರು ಹೇಳ್ತಿರ್ತಾರೆ. ಅಲ್ಲಿ ಹೇಳ್ತಿರ್ತಾರೆ, ಇಲ್ಲಿ ಹೇಳ್ತಿರ್ತಾರೆ. ಅದು ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟಂಥ ವಿಚಾರ. ಅದು ಬಹಿರಂಗವಾಗಿ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ.